ಫ್ಯಾಕ್ಟ್ ಇಡೀ ಸಿಟಿ ರವಿ ಅವರ ಈ ಪ್ರಹಸನ ಏನಿದೆ ಇದಕ್ಕೆ ಮೂಲ ಕಾರಣ ಅಂಬೇಡ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಡಿ ಮೈತ್ರಿಕೂಟ ನಡೆಸ್ತಾ ಇದ್ದಂತಹ ಪ್ರತಿಭಟನೆ. ಅಮಿತ್ ಶಾ, ಕೇಂದ್ರ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರು ಸಂಸತ್ ಕಲಾಪದ ಸಂದರ್ಭದಲ್ಲಿ ಅನ್ನೋ ಆರೋಪ. ಅಂಬೇಡ್ಕರ್ ಅನ್ನೋ ಹೆಸರನ್ನ ಕಾಂಗ್ರೆಸ್ನವರು ಜಪಿಸ್ತಿದ್ದಾರೆ. ಇಷ್ಟು ಬಾರಿ ದೇವರ ಹೆಸರನ್ನ ಜಪಿಸಿದ್ರೆ ಅವ್ರಿಗೆಲ್ಲ ಸದ್ಗತಿ ಪ್ರಾಪ್ತಿ ಆಗ್ತಿತ್ತು ಅನ್ನೋ ಮೂಲಕ ಕೇಂದ್ರ ಸಚಿವರಾದ ಅಮಿತ್ ಶಾ ಅವರು ಅಪಮಾನ ಮಾಡಿದ್ರು ಅಂತ ಹೇಳಿ ಕಾಂಗ್ರೆಸ್ನವರು ಕೇಂದ್ರದಲ್ಲೂ ಪ್ರೊಟೆಸ್ಟ್ ಮಾಡಿದ್ರು, ರಾಜ್ಯದಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಾದ ಮಾತಿನ ಚಕಮಕಿ ಸಿಟಿ ರವಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವೆ. ಇನ್ಫ್ಯಾಕ್ಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ನೀಡೋ ಸಂದರ್ಭದಲ್ಲೇನೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅಮಿತ್ ಶಾ ಅವರಿಗೆ ಹುಚ್ಚು ನಾಯಿ ಕಚ್ಚಿದೆ ಅನ್ನೋ ಮಾತನ್ನ ಬಳಕೆ ಮಾಡಿದ್ರು. ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಿದ್ದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಕೆಂಡಾಮಂಡಲರಾಗಿ ಕೇಂದ್ರ ಸಚಿವರನ್ನ ಹುಚ್ಚು ನಾಯಿ ಕಚ್ಚಿದೆ ಅಂತ ಹೇಳಿ ಟೀಕೆ ಮಾಡಿದ್ರು. ಬಿಜೆಪಿ ನಾಯಕರ ವಿರುದ್ಧ ನಾಲಗೆ ಹರಿಬಿಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅನ್ನೋದು ಬಿಜೆಪಿ ಪಾಳೆಯಕ್ಕೂ ಕೂಡ ಸಹಜವಾಗಿ ಆಕ್ರೋಶಕ್ಕೆ ಕಾರಣವಾಯಿತು. ನಿನ್ನೆ ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯಾಗಿ ಟೀಕೆಯನ್ನ ಮಾಡಿದ್ರು, ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಅದೇ ರೂಟ್ನಲ್ಲೇನೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಟಾಂಗ್ ಕೊಡೋ ಪ್ರಯತ್ನವನ್ನ ಮಾಡಿದ್ರು. ಕಾಂಗ್ರೆಸ್ಸಿಗರೇ ಅಂಬೇಡ್ಕರ್ ಅವರನ್ನ ಎರಡೆರಡು ಬಾರಿ ಸೋಲಿಸಿದ್ರು, ಆಗ ಅವ್ರಿಗೆ ಯಾವ ನಾಯಿ ಕಚ್ಚಿತ್ತು? ಅಂಬೇಡ್ಕರ್ ಅವರನ್ನ ಸೋಲಿಸುವಾಗ ಕಾಂಗ್ರೆಸ್ಸಿಗರಿಗೆ ಏನಾಗಿತ್ತು? ಅವರ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಕಾಂಗ್ರೆಸ್ ನಡವಳಿಕೆ, ಆಗ ಕಾಂಗ್ರೆಸ್ಸಿಗರಿಗೆ ಏನಾಗಿತ್ತು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಪ್ರಿಯಾಂಕ್ ಖರ್ಗೆ ಅವರ ಧಾಟಿಯಲ್ಲೇನೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಅಲ್ಲಿಗೆ ಸಭ್ಯತೆ ಸಂಸ್ಕಾರ ಅನ್ನೋದು ರಾಜಕೀಯ ನಾಯಕರು ಪಕ್ಷಾತೀತವಾಗಿ ಮಾತಿನ ಭರಾಟೆಯ ನಡುವೆ ಮರ್ತು ಹೋಗ್ತಿದ್ದಾರೆ ಅನ್ನೋದಂತೂ ಬಹಳ ಸ್ಪಷ್ಟವಾಗ್ತಾ ಇದೆ. ಇಡೀ ಸಿಟಿ ರವಿ ಅವರ ಈ ಪ್ರಹಸನ ಏನಿದೆ ಇದಕ್ಕೆ ಮೂಲ ಕಾರಣ ಅಂಬೇಡ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಡಿ ಮೈತ್ರಿಕೂಟ ನಡೆಸ್ತಾ ಇದ್ದಂತಹ ಪ್ರತಿಭಟನೆ. ಅಮಿತ್ ಶಾ, ಕೇಂದ್ರ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರು ಸಂಸತ್ ಕಲಾಪದ ಸಂದರ್ಭದಲ್ಲಿ ಅನ್ನೋ ಆರೋಪ. ಅಂಬೇಡ್ಕರ್ ಅನ್ನೋ ಹೆಸರನ್ನ ಕಾಂಗ್ರೆಸ್ನವರು ಜಪಿಸ್ತಿದ್ದಾರೆ. ಇಷ್ಟು ಬಾರಿ ದೇವರ ಹೆಸರನ್ನ ಜಪಿಸಿದ್ರೆ ಅವ್ರಿಗೆಲ್ಲ ಸದ್ಗತಿ ಪ್ರಾಪ್ತಿ ಆಗ್ತಿತ್ತು ಅನ್ನೋ ಮೂಲಕ ಕೇಂದ್ರ ಸಚಿವರಾದ ಅಮಿತ್ ಶಾ ಅವರು ಅಪಮಾನ ಮಾಡಿದ್ರು ಅಂತ ಹೇಳಿ ಕಾಂಗ್ರೆಸ್ನವರು ಕೇಂದ್ರದಲ್ಲೂ ಪ್ರೊಟೆಸ್ಟ್ ಮಾಡಿದ್ರು, ರಾಜ್ಯದಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಾದ ಮಾತಿನ ಚಕಮಕಿ ಸಿಟಿ ರವಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವೆ. ಇನ್ಫ್ಯಾಕ್ಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡೋ ಸಂದರ್ಭದಲ್ಲೇನೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅಮಿತ್ ಶಾ ಅವರಿಗೆ ಹುಚ್ಚು ನಾಯಿ ಕಚ್ಚಿದೆ ಅನ್ನೋ ಮಾತನ್ನ ಬಳಕೆ ಮಾಡಿದ್ರು. ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಿದ್ದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಕೆಂಡಾಮಂಡಲರಾಗಿ ಕೇಂದ್ರ ಸಚಿವರನ್ನ ಹುಚ್ಚು ನಾಯಿ ಕಚ್ಚಿದೆ ಅಂತ ಹೇಳಿ ಟೀಕೆ ಮಾಡಿದ್ರು. ಬಿಜೆಪಿ ನಾಯಕರ ವಿರುದ್ಧ ನಾಲಗೆ ಹರಿಬಿಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅನ್ನೋದು ಬಿಜೆಪಿ ಪಾಳೆಯಕ್ಕೂ ಕೂಡ ಸಹಜವಾಗಿ ಆಕ್ರೋಶಕ್ಕೆ ಕಾರಣವಾಯಿತು. ನಿನ್ನೆ ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯಾಗಿ ಟೀಕೆಯನ್ನ ಮಾಡಿದ್ರು, ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಅದೇ ರೂಟ್ನಲ್ಲೇನೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಟಾಂಗ್ ಕೊಡೋ ಪ್ರಯತ್ನವನ್ನ ಮಾಡಿದ್ರು. ಕಾಂಗ್ರೆಸ್ಸಿಗರೇ ಅಂಬೇಡ್ಕರ್ ಅವರನ್ನ ಎರಡೆರಡು ಬಾರಿ ಸೋಲಿಸಿದ್ರು, ಆಗ ಅವ್ರಿಗೆ ಯಾವ ನಾಯಿ ಕಚ್ಚಿತ್ತು? ಅಂಬೇಡ್ಕರ್ ಅವರನ್ನ ಸೋಲಿಸುವಾಗ ಕಾಂಗ್ರೆಸ್ಸಿಗರಿಗೆ ಏನಾಗಿತ್ತು? ಅವರ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಕಾಂಗ್ರೆಸ್ ನಡವಳಿಕೆ, ಆಗ ಕಾಂಗ್ರೆಸ್ಸಿಗರಿಗೆ ಏನಾಗಿತ್ತು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಪ್ರಿಯಾಂಕ್ ಖರ್ಗೆ ಅವರ ಧಾಟಿಯಲ್ಲೇನೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಅಲ್ಲಿಗೆ ಸಭ್ಯತೆ ಸಂಸ್ಕಾರ ಅನ್ನೋದು ರಾಜಕೀಯ ನಾಯಕರು ಪಕ್ಷಾತೀತವಾಗಿ ಮಾತಿನ ಭರಾಟೆಯ ನಡುವೆ ಮರ್ತು ಹೋಗ್ತಿದ್ದಾರೆ ಅನ್ನೋದಂತೂ ಬಹಳ ಸ್ಪಷ್ಟವಾಗ್ತಾ ಇದೆ. ಕಳೆದ 3 ದಿನಗಳಿಂದ ಮೌನಕ್ಕೆ ಶರಣಾಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊನೆಗೂ ಇವತ್ತು ಪ್ರತ್ಯಕ್ಷರಾಗಿದ್ದಾರೆ. ಬೆಳಗಾವಿಯ ತಮ್ಮ ನಿವಾಸದಲ್ಲಿ ಜನರ ಸಮಸ್ಯೆಯನ್ನು ಸ್ವೀಕರಿಸಿದ್ದಾರೆ, ಅಹವಾಲನ್ನು ಸ್ವೀಕರಿಸಿದ್ದಾರೆ, ಸಾರ್ವಜನಿಕರ ಸಮಸ್ಯೆಯನ್ನು ಆಲಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಒಂದ್ ಕಡೆ ಸಿಟಿ ರವಿ ಅವರು ಪರಿಷತ್ನ ಒಳಗೆ ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ರು ಅನ್ನೋ ಆರೋಪ ರಾಜ್ಯ ರಾಜಕೀಯದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಿಗೆ, ನಾಟಕೀಯ ಬೆಳವಣಿಗೆಗೆ, ಪಕ್ಷಾತೀತವಾದ ನಾಟಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದೆ. ಸುಗಮವಾಗಿ ಕೊನೆಯಾಗಬೇಕಾಗಿದ್ದ ಚಳಿಗಾಲದ ಅಧಿವೇಶನ ಹೈ ಡ್ರಾಮಾಗೆ ಸಾಕ್ಷಿಯಾಗಿದೆ. ಜನರ ಸಮಸ್ಯೆಯ ಬದಲು
ವೈಯಕ್ತಿಕ ವಿಚಾರಕ್ಕೇನೆ ನಾಯಕರು ಸಮಯವನ್ನು ಕೊಟ್ಟರು ಅನ್ನೋ ಆರೋಪಕ್ಕೂ ಗುರಿಯಾಗಿದೆ. ಇಷ್ಟಾದ್ಮೇಲೂ ಕೂಡ ನಮ್ಮ ರಾಜಕೀಯ ನಾಯಕರು ತಮ್ಮ ನಾಲಿಗೆಗೆ ಕಂಟ್ರೋಲ್ ಹಾಕ್ಕೊಳ್ಳುವ ಪ್ರಯತ್ನಕ್ಕೆ ಮುಂದಾಗ್ತಿಲ್ಲ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ಒಬ್ಬರನ್ನೊಬ್ಬರು ಪರಸ್ಪರ ಟೀಕಿಸಿಕೊಳ್ಳೋದು ಕಾಮನ್ ರಾಜಕೀಯ ನಾಯಕರು. ಆದರೆ ಯಾವ ಹಂತದವರೆಗೂ ಈ ಟೀಕೆ ಹೋಗಬಹುದು ಅನ್ನೋದಕ್ಕೆ ಒಂದು ಲಿಮಿಟೇ ಇಲ್ಲದಂತಾಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ನಾಲಿಗೆ ಕಂಟ್ರೋಲ್ ತಪ್ಪಿ ಮಾತನಾಡುವ ಪ್ರಸಂಗಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈಗ ಯಾಕಂತಿದ್ದೀವಿ ಅನ್ನೋದಕ್ಕೆ ಮತ್ತೊಂದು ಸಾಕ್ಷ್ಯ ನಿಮ್ಮ ಮುಂದೆ. ಕಂಟ್ರೋಲ್ ಇಲ್ವಾ ಬಾಯಿಗೆ? ನಾಯಕರದ್ದು ಹರಿದ ನಾಲಿಗೆ. ರಾಜ್ಯದಲ್ಲಿ ಇತ್ತೀಚೆಗೆ ರಾಜಕಾರಣಿಗಳು ಆಡಿರೋ ಮಾತುಗಳಿಗೆ ಕಂಟ್ರೋಲ್ ಇದ್ದಂತೆ ಕಾಣ್ತಿಲ್ಲ. ಆಚಾರವಿಲ್ಲದಂತೆ ನುಡಿಯುತ್ತಿರೋ ನಾಯಕರು ತಮ್ಮ ಚಾಳಿಯನ್ನ ಬಟಾಬಯಲು ಮಾಡಿಕೊಳ್ತಿದ್ದಾರೆ. ಹೌದು, ಮೊನ್ನೆವರೆಗೂ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಟೀಕಿಸುತ್ತಿದ್ದ ಕಾಂಗ್ರೆಸ್ಸಿಗರು ಪ್ರೊಟೆಸ್ಟ್ ಮಾಡಿದ್ರು. ಆದರೆ ಇತ್ತೀಚೆಗೆ ಒಂದು ಹೆಜ್ಜೆ ಮುಂದೆ ಹೋಗಿರೋ ಸಚಿವ ಪ್ರಿಯಾಂಕ್ ಖರ್ಗೆ ಕೇಂದ್ರ ಸಚಿವರಿಗೆ ಹುಚ್ಚು ನಾಯಿ ಕಡಿದಿದೆ ಅಂತ ನಾಲಿಗೆ ಹರಿಬಿಟ್ರು. ಬಾಬಾ ಸಾಹೇಬ್ರ ತತ್ವ, ಬಸವ ತತ್ವ ಎಷ್ಟು ಹೆಚ್ಚಾಗುತ್ತೆ ಅಷ್ಟೇ ಕುಸಿತ RSS ತತ್ವ ಆಗುತ್ತೆ. ಅದಕ್ಕೆ ಅಮಿತ್ ಶಾ ಅವ್ರು ಹಿಂಗೆ ಹೇಳಿದ್ರು. ಅವ್ರು ಇದನ್ನ ಖಂಡಿಸ್ತೀನಿ. ಮತ್ತೆ ಅವರು ಅವರಿಗೆ ಹುಚ್ಚನಾಯಿ ಕಡ್ದಿದೆ. ಇನ್ನು ಪ್ರಿಯಾಂಕ್ ಖರ್ಗೆ ಮಾತಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರದೇ ಧಾಟಿಯಲ್ಲಿ ತಿರುಗೇಟು ಕೊಟ್ಟರು. ರಾಜ್ಯ ಸಚಿವರಿಗಿಂತ ಕೇಂದ್ರ ಸಚಿವರು ಒಂದು ಹೆಜ್ಜೆ ಮುಂದೆ ಇಟ್ರು. ವಿಚಾರ ಏನು ಕಾನ್ಸ್ಟಿಟ್ಯೂಷನ್ ಕಿಸೆ ಒಳಗೆ ಇಟ್ಕೊಂಡು ಹೇಳ್ತಿರಲ್ಲ, ಏನು ವಿಚಾರ ನಿಮ್ದು? ಅಂಬೇಡ್ಕರ್ಗೆ ಅಪಮಾನ ಮಾಡಿದಂಥವ್ರು ನೀವು ಈಗಾದರೂ ಸುಧಾರಿಸ್ಕೋಬೇಕಂತ ಬೇಡವಾ? ನಿಮಗೆ ಹೋರಾಟ ಮಾಡಬಾರ್ದ? ನಮ್ಮ ಸರ್ಕಾರದಾಗ ಹೋರಾಟ ಮಾಡಿಲ್ವಾ ನೀವು? ಬಳ್ಳಾರಿಗೆ ಹೋಗಿ ತೊಡೆ ತಟ್ಟಿದ್ರಲ್ರಿ. ನಾವೇನು ನಿಮ್ಗೆ ಸರ್ಕಾರ ನಿಮ್ಮ ಪೊಲೀಸರು ಪ್ರೊಟೆಕ್ಷನ್ ಕೊಟ್ಟಿದ್ರೆ ಇಲ್ಲ? ಮತ್ತು ಆ ಪ್ರಿಯಾಂಕಾ ಖರ್ಗೆ ಅನ್ನೋರು ಬಾಯಿಗೆ ಬಂದಂಗೆ ಮಾತಾಡ್ದ. ಅಮಿತ್ ಶಾ ಅವರಿಗೆ ಹುಚ್ಚುನಾಯಿ ಕಡ್ದದ ಈ ರೀತಿ ಎಲ್ಲ ಹುಚ್ಚುಚ್ಚು ಮಾತನಾಡ್ತೀರಿ. ನಿಮ್ಗೆ ನಿಮ್ಮ ಪ್ರಮುಖರಿಗೆ ಯಾವ ನಾಯಿ ಕಡ್ದಿತ್ತು ಹೇಳ್ರಿ? ಅಂಬೇಡ್ಕರ್ನ ಅಪಮಾನ ಮಾಡಿದಾಗ ದಿಲ್ಲಿಯಲ್ಲಿ ಅವ್ರ ಅಂತ್ಯಕ್ರಿಯೆಗೆ ಅವಕಾಶ ಕೊಡಲಿಲ್ಲಲ್ಲ, ಯಾವ ನಾಯಿ ಕಡ್ದಿತ್ತು? ನಿಮ್ಗೆ ಸೋಲಿಸಿದ್ರಲ್ಲ, ಅವ್ರಿಗೆ ಯಾವ ನಾಯಿ ಕಡ್ದಿತ್ತು? ನಾಯಿ ಕಡ್ದವ್ರಂತೆ ನೀವು ಆಡ್ತಾ ಇದ್ದೀರಿ. ಒಟ್ನಲ್ಲಿ ಸಾರ್ವಜನಿಕ ಬದುಕಿನಲ್ಲಿರೋ ನಾಯಕರು ಟೀಕಿಸೋ ಭರದಲ್ಲಿ ನಾಲಿಗೆ ಹರಿಬಿಡ್ತಿರುವುದು ಹೆಚ್ಚಾಗ್ತಿದೆ. ಇನ್ನಾದ್ರೂ ಇಂಥದ್ದಕ್ಕೆಲ್ಲ ಬ್ರೇಕ್ ಹಾಕಿಕೊಂಡ್ರೆ ಉತ್ತಮ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. CT ರವಿ ಅವರನ್ನ ಶಿಫ್ಟ್ ಮಾಡಲಾಗತ್ತೆ. ಹೀಗೆ ಇಡೀ ರಾತ್ರಿ CT ರವಿ ಅವರನ್ನ ಸುತ್ತಾಡಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯನ್ನ ಕಾಂಗ್ರೆಸ್ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ ಅನ್ನೋ ಆರೋಪವಾದ ಆದಿಯಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಾಕು ಗೂಂಡಾಗಿರಿ ಆರಂಭವಾಗುತ್ತೆ ಅಂತ ಹೇಳಿ ಪ್ರತಿಪಕ್ಷ ನಾಯಕ R. ಅಶೋಕ್ ಕಿಡಿಕಾರಿದ್ದಾರೆ.